4ನೇ ದಿನದ ಮೆಡಿಟೇಷನ್ ಕಾಲೇಜ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಇಂಪಾರ್ಟೆನ್ಸ್ ಆಫ್ ಸೈಲೆನ್ಸ್. ಸೊ ನಮ್ಮ ಜೀವನದಲ್ಲಿ ಮೌನ ಎಷ್ಟು ಇಂಪಾರ್ಟೆಂಟ್, ಏನಕ್ಕೆ ನಾವು ಮೌನವನ್ನು ಮಾಡಬೇಕು, ಅದರಿಂದ ನಮ್ಮೊಳಗಡೆ ಏನು ಓಕೆ. ಸೊ ಪತ್ರಿಜಿ ಅವರು ಇಂಪಾರ್ಟೆಂಟ್ ಕೊಡ್ತಿದ್ರು ಯಾವ್ದಕ್ಕೆ ಅಂದ್ರೆ, ಸೊ ಅವರೆಲ್ಲ ಏನ್ ಮಾಡಿದ್ರು, ಫಸ್ಟ್ ಮೆಡಿಟೇಷನ್ ಇಂದ ನಾವು ಮೌನದಲ್ಲಿ ಏನು ನಮಗೆ ಬೆನಿಫಿಟ್ ಇರುತ್ತೆ. ಯಾಕೆಂದ್ರೆ ಈಗ ಅವರು 1 ವರ್ಷ ಮಾಡಿದ್ರು, 1 ವರ್ಷ ಮೌನ ಧ್ಯಾನ ಮಾಡಿದ್ರು. ಅದ್ರಲ್ಲಿ ಏನೇ ಅವ್ರಿಗೆ ಎಂತ ಪ್ರಾಬ್ಲಮ್ಸ್ ಬಂದ್ರು ಅವ್ರು ಏನ್ ಮಾಡಿದ್ರು, ಅವರು ಒತ್ತ ಬಾಯಿ ಬಿಡ್ದೇನೆ ಬೇರೆ ಟೈಪ್ ಹೇಗಾದ್ರೂ ಅವರು ಮ್ಯಾನೇಜ್ ಮಾಡ್ತಾ ಇದ್ರು. ಯಾಕೆ ಅಂದ್ರೆ ನಾವು ಹೋಗ್ತೀವಿ ಅಷ್ಟು ನಮ್ಗೆ ಅಲ್ಲಿ ಎನರ್ಜಿ ಸೇವ್ ಆಗ್ತಾ ಇರುತ್ತೆ. ನಾವು ಒಬ್ರ ಬಗ್ಗೆ ಗಾಸಿಪ್ ಮಾಡ್ತಾ ಇರ್ತೀವಿ, ಒಬ್ರ ಬಗ್ಗೆ ಇವ್ರು ಯಾರು ಗಾಂಧಿ ತಾತ ಅವರು ವಾರಕ್ಕೆ ಒಮ್ಮೆ ಫುಲ್ ಡೇ 24 ಗಂಟೆ ಮೌನ ಧ್ಯಾನ ಮಾಡ್ತಾ ಇದ್ರು. ಯಾಕೆ ಅವರೆಲ್ಲ ಯಾಕೆ ಮಾಡ್ತಿದ್ರು, ಎಷ್ಟು ಇಂಪಾರ್ಟೆಂಟ್. ಹಾಗೆ ನಮ್ಮ ಮಹಾತ್ಮ ಬಾಬಾಜಿ ಅವರು ಕೂಡ 45 ವರ್ಷಗಳು ಧ್ಯಾನವನ್ನು, ಅದು ಮೌನ ಧ್ಯಾನವನ್ನು ಮಾಡ್ತಾ ಇದ್ರು. ಯಾರ ಹತ್ರನೂ ಮಾತಾಡ್ತಿರ್ಲಿಲ್ಲ, ಏನು ಇಲ್ಲ. ಯಾಕಪ್ಪ, ಧ್ಯಾನದಲ್ಲಿ, ಮೌನ ಧ್ಯಾನದಲ್ಲಿ ನಮ್ಗೆ ಅಷ್ಟು ಬೆನಿಫಿಟ್ ಇದೆ. ಸೊ ನಾವು ಅದನ್ನ ಅನುಭವಿಸ್ಬೇಕು. ನಾವು ಯಾವಾಗ ಮೌನವಾಗಿರ್ತಾರೆ ನಮಗೆ ಜಾಸ್ತಿ ಯೂನಿವರ್ಸ್ ಜೊತೆ ಕನೆಕ್ಟ್ ಆಗ್ತೀವಿ, ನೇಚರ್ ಜೊತೆ ಕನೆಕ್ಟ್ ಆಗ್ತಾ ಹೋಗ್ತೀವಿ, ನಮ್ಮ ಆತ್ಮದ ಜೊತೆ ನಾವು ಕನೆಕ್ಟ್ ಆಗೋದಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಹಾಗೆ ನಾವು ಏನ್ ನಾವು ಮಾತಾಡ್ಲಿಲ್ಲ ಅಂದ್ರೆ ಒಬ್ರು ಇರಕ್ಕೆ ಆಗೋದಿಲ್ಲ. ಮಾತಾಡ್ತಾನೆ ಇರ್ತಾರೆ. ಅದೇನೋ ಅಂತಾರಲ್ಲ, ಮಾತು ಬೆಳ್ಳಿ ಮೌನ ಬಂಗಾರ, ಅದನ್ನ ಅರ್ಥನೇ ಮಾತಾಡ್ತಾನೆ ಇರ್ತಾರೆ. ಈಗ ಮಾತಾಡ್ಲಿದ್ದಾರೆ ಕೆಳಗೆ, ಮಾತಾಡೋರ್ ಮಾತ್ರ ಅವ್ರು ತುಂಬಾ ಜಾಣರು ಅನ್ನೋ ರೀತಿ ಈಗಿನ ಪರಿಸ್ಥಿತಿ ಇರೋದು. ಬಟ್ ನಮ್ಮದ ಗುರುಗಳು ಪತ್ರಿಜಿ ಏನ್ ಹೇಳ್ತಿರೋದು, ಸೊ ಎಲ್ಲಿ ಮಾತಾಡ್ಬೇಕು, ಎಷ್ಟು ಮಾತಾಡ್ಬೇಕು ಅದನ್ನ ತಿಳ್ಕೊಳ್ಳಿ. ಸುಮ್ಮನೆ ನಮ್ಗೂ ಬಾಯಿಗೆ ನಾವು ಮಾತಾಡ್ತೀವಿ ಅಂತ ಅದನ್ನ ಮಾತಾಡೋಲ್ಲ. ಹಾಗೆ ನಾವು ಇರ್ತೀವಿ ಫುಲ್ ಎಲ್ಲ ಕಡೆ ಅಂದ್ರೆ, ಇವಾಗ ಒಂದ್ ಫೋನ್ ಕಾಲ್ ರಿಂಗ್ ಆಗ್ತಿರುತ್ತೆ, ಟಿವಿ ರಿಂಗ್ ಆಗ್ತಿರುತ್ತೆ, ಟಿವಿಲಿ ಸೌಂಡ್ ಕೇಳ್ತಿರ್ತೀರಾ, ಮಕ್ಕಳು ಅಲ್ಲಿ ಮನೆಯಲ್ಲೆಲ್ಲ ಮಾತಾಡ್ತಿರ್ತಾರೆ, ಸೌಂಡ್ ಇರುತ್ತೆ, ಎಲ್ಲಿನೂ ಸೈಲೆನ್ಸ್ ಇರೋದಿಲ್ಲ. ಸೊ ಇದೆಲ್ಲ ನಮ್ಗೆ ಏನಕ್ಕೆ ತೊಂದ್ರೆ ಆಗುತ್ತೆ ಅಂದ್ರೆ, ಸೊ ಅಲ್ಲಿ ಎನರ್ಜಿ ನಮ್ಗೆ ಅಲ್ಲಿ ಸೇವ್ ಆಗ್ತಿರತ್ತೆ, ಕೊಡ್ತಾ ಇರ್ತೀವಿ. ಹಾಗಿದ್ರೆ ನಮ್ಮ ಮೆಡಿಟೇಷನ್ ಮಾಡಿದ್ದು ಯೂಸ್ ಇರಲ್ಲ. ನಾವು ಏನೊಂದು ಇಟ್ಕೊಂಡಿರ್ತೀವಿ, ಏನೋ ಒಂದು ಗೋಲ್ ಇಟ್ಕೊಂಡಿರ್ತೀವಿ, ನಾವು ಮನೆ ಕಟ್ಬೇಕು, ಅದು ಮಾಡ್ಬೇಕು, ನಾನು ಮಾಡ್ತಾ ಇದ್ದೀನಿ, ನಮ್ಗೆ ಫುಲ್ ಎನರ್ಜಿ ಇದೆ, ಎನರ್ಜಿ ಎಲ್ಲ ಇರುತ್ತೆ. ಬಟ್ ಅದನ್ನ ಯಾವ್ದಕ್ ಹಾಕೊಳ್ಬೇಕು, ಯಾವ್ದಕ್ಕನ್ನ ನಾವು ಅದನ್ನ ಸೇವ್ ಮಾಡ್ತಾ ಹೋಗ್ಬೇಕು ಅನ್ನೋದು ನಮ್ಗೆ ಎಷ್ಟು ಮಾಡ್ತಾ ಅಷ್ಟೇ ಇಂಪಾರ್ಟೆಂಟ್ ಸೈಲೆನ್ಸ್ ಆಗಿರೋದು. ಎಷ್ಟು ಪಕ್ಕದ ಮನೆಯವ್ರು ಯಾರೋ ಬಂದು ಅಥವಾ ನೀವು ಹೊರಗಡೆ ಎಲ್ಲಿ ಹೋಗಿರ್ತೀರಾ, ಎಷ್ಟು ಮಾತಾಡ್ಬೇಕು, ಎಷ್ಟು ಅಂದ್ರೆ ಕೆಲಸ ಆಯ್ತು ಏನು ಅಷ್ಟು ಮಾತಾಡ್ಬೇಕು ಹೊರತು ಸುಮ್ನೆ ಅವ್ರು ಮಾತಾಡ್ತಾನೆ ಇರ್ತೀವಿ. ನಮ್ಗೆ ಹೊರಗಡೆ ನಾವು ಅವೇರ್ನೆಸ್ ನಾವು ಯಾವಾಗ ಜಾಗೃತ ಆಗ್ತಾ ಹೋಗ್ತೀವಿ, ನಾವು ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಿ, ನಾವು ಎಲ್ಲಿ ತಪ್ಪು ಮಾಡ್ತಾ ಇದೀವಿ, ಎಲ್ಲಿ ಸರಿ ಆಗ್ತಿದೆ ಅದನ್ನ ಅರ್ಥ ಮಾಡ್ಕೊಂಡಾಗ ಮಾತ್ರ ಎನರ್ಜಿಯಲ್ಲಿ ಫೋಕಸ್ ಆಗ್ತಾ ಹೋಗುತ್ತೆ. ಓಕೆನಾ. ಸೊ ನಾವ್ ಏನೋ ಇವತ್ತು ಒಂದ್ ಅರ್ಧ ಗಂಟೆ ಧ್ಯಾನ ಮಾಡಿದೀವಿ, ಒಬ್ರ ಹತ್ರ ಹೋಗಿ 1 ತಾಸು 2 ತಾಸು ಮಾತಾಡ್ತಾ ಬಂದಿರ್ತೀವಿ. ಬಟ್ ಏನ್ ಮಾತಾಡಿರ್ತೀವಿ, ಒಬ್ರ ಬಗ್ಗೆ ಗಾಸಿಪ್ ಮಾತಾಡಿರ್ತೀವಿ, ಅಥವಾ ನನ್ಗೆ ಇವತ್ತು ಹುಷಾರಿರ್ಲಿಲ್ಲ, ನಂಗೆ ತುಂಬಾ ಸುಸ್ತಾಗ್ತಿತ್ತು, ನನ್ ಮಗ ನೆಟ್ಟಿಗೆ ಮಾತ್ ಕೇಳಲ್ಲ, ನನ್ ಗಂಡ ಹಿಂಗೆ ಇದೆ, ಅಲ್ಲಿ ಎಲ್ಲ ಆಲ್ಮೋಸ್ಟ್ ನೆಗೆಟಿವ್ ಅನ್ನೇ ಮಾತಾಡ್ ಬಂದಿರ್ತೀವಿ. ಸೊ ನಾವು ಧ್ಯಾನ ಬಂದಾಗ ಸೈಲೆನ್ಸ್ ಜೊತೆಗೆ ನಮ್ಮ ಪಾಸಿಟಿವ್ ಥಾಟ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನಾವು ಎಷ್ಟು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಹೋಗ್ತೀವಿ ಅಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ನಂಗೆ ಆಗ್ಲಿಲ್ಲಪ್ಪ, ನಮಗೆ ಪಾಸಿಟಿವ್ ಆಗಿ ಮಾತಾಡಕ ಆಗ್ತಿಲ್ಲ ಅಂದ್ರೆ ಸೈಲೆನ್ಸ್ ಆಗಿದ್ದು ಬಿಡಿ. ಸೈಲೆನ್ಸ್ ಎಲ್ಲ ಅಲ್ವಾ. ಈಗ ನೋಡಿ, ನಂಗೆ ಇವತ್ತು ಬೆಳಗಿಂದ ಕೆಲಸ ಮಾಡ್ಕೊಂಬಂದೆ, ನಂಗೆ ಫುಲ್ ಟಯರ್ಡ್ ಆಗಿದೆ, ನನ್ ಕೈಲಿ ಆಗಲ್ಲ ಅಂದ್ರೆ ಏನ್ ಅನ್ಸುತ್ತೆ, ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಏನ್ ಕೇಳ್ಕೊಳುತ್ತೆ, ನಿನ್ನೆ ಅಷ್ಟೆಲ್ಲ ನಾನು ಮೆಡಿಟೇಷನ್ ಮಾಡ್ಸಿದ್ದೀನಿ, ಇವ್ ನನ್ನ ಸೆಲ್ಸ್ ಗ್ರಾಟಿಟ್ಯೂಡ್ ತಿಳಿಸಿದ್ದೀನಿ. ಸೊ ಅದ್ ಏನ್ ಮಾಡ್ತಾ ಹೋಗುತ್ತೆ, ನಮ್ಮ ದೇಹದ ಪ್ರತಿಯೊಂದು ಅಂಗಗಳು ಕೂಡ ನಮ್ಮ ಮಾತುಗಳನ್ನ ನಾನು ಇವಾಗ ಹುಷಾರಿಲ್ಲ ಅಂತಂದ್ರೆ
ಸ್ವಲ್ಪ ಏನಾದ್ರು 10% ಹುಷಾರಿಲ್ಲ, ಬಟ್ 10 ಜನ ಜೊತೆ ಅಪ್ಪ ಫೋನ್ ಮಾಡಿದ್ರು, ಅಮ್ಮ ಫೋನ್ ಮಾಡಿದ್ರು, ಅವ್ರು ಇವ್ರು ಅಂತ ಎಲ್ಲರಿಗೂ ನಂಗೆ ಹುಷಾರಿಲ್ಲ ಹುಷಾರಾಗಿರುತ್ತೆ. ಆಟೋಮೆಟಿಕ್ ಅಲ್ಲಿ ನಿಮ್ದು ಅದು ದೇಹ ಏನಂತ ಇವ್ರು ಹುಷಾರಿರ್ಬಾರ್ದು ಅಂತ ಅಂದು ಆಟೋಮೆಟಿಕ್ ಆಗಿ ನಿಮಗೆ ಅದ್ರ ಟ್ರಿಬಲ್ ಟೈಮ್ಸ್ ನಿಮ್ಗ ಮತ್ತೆ ಹುಷಾರಿಲ್ಲ. ಹಾಗಾಗಿ ನಿಮಗೆ ಏನೇ ಪ್ರಾಬ್ಲಮ್ ನಿಮಗೆ ಸಾಲ್ವ್ ಮಾಡ್ಕೊಳಕ್ ಆಗ್ಬೇಕು. ಅದು ನೀವು ಸೈಲೆನ್ಸ್ ಅಲ್ಲ ರೀ, ಎಷ್ಟು ಸೈಲೆನ್ಸ್ ಅಲ್ಲಿ ಇರ್ತಾ ಹೋಗ್ತೀರಾ, ಎಷ್ಟು ನೀವು ಸೈಲೆನ್ಸ್ ಅಲ್ಲಿ ಇದ್ದು ಮೆಡಿಟೇಷನ್ ನಿಮ್ಮ ಆತ್ಮದ ನೀವು ಕೇಳ್ತಾ ಹೋಗ್ತೀರಾ, ನಿಮಗೆ ಅಲ್ಲಿ ಏನಾಗ್ತಿರುತ್ತೆ, ಇಂಟ್ಯೂಷನ್ ಮೂಲಕ ಇರ್ಬೋದು, ನಿಮ್ಮ ಎನರ್ಜಿ ಸೇವ್ ಆಗ್ತಾ ಇರ್ಬೋದು. ಎನರ್ಜಿ ಸೇವ್ ಆಗೋದ್ರಿಂದ ಸ್ಟಾರ್ಟ್ ಆಗ್ತಾ ಇರುತ್ತೆ. ಸೊ ನಿಮ್ಗೆ ಏನೊಂದು ತಲೆನೋವು ಇರುತ್ತೆ, 100 ಜನದ ಹತ್ರ ಹೇಳೋದಕ್ಕಿಂತ ನೀವು ಸೈಲೆಂಟ್ ಇದ್ದು ಅದನ್ನೇ ಮೆಡಿಟೇಷನ್ ಮಾಡ್ತಾ ಹೋದ್ರೆ ಏನಾಗುತ್ತೆ, ಆಟೋಮೆಟಿಕ್ ಕಡಿಮೆ ಆಗ್ತಾ ಬರುತ್ತೆ. ಸೊ ಅರ್ಥ ಮಾಡ್ಕೊಬಹುದು, ನಾವು ಸೈಲೆನ್ಸ್ ಇದ್ರೆ ನಾವು ಎಷ್ಟು ಮಾತಾಡ್ಬೇಕು ಅಷ್ಟು ಮಾತಾಡಿದ್ರೆ ನಮಗೆ ಎಷ್ಟು ಬೆನಿಫಿಟ್ ಇದೆ. ಸೊ ನಾವು ಇವಾಗ ಮೆಡಿಟೇಷನ್ ಮಾಡ್ತಾ ಇದೀವಿ ಅಂದ್ರೆ ನಮಗೋಸ್ಕರ ಮಾಡ್ತಾ ಇದೀವಿ ಹೊರತು ಸೊ ನಾವು ಆರೋಗ್ಯವಾಗಿದ್ರೆ ಮಾತ್ರ ಮನೆಯವರು ಎಲ್ಲರನ್ನ ನೋಡ್ಕೊಳಕ್ ಸಾಧ್ಯವಾಗಿರುತ್ತೆ. ಸೊ ನಾವು ಚೆನ್ನಾಗಿರ್ಬೇಕು ಅನ್ನೋದು ಫಸ್ಟ್ ಇಲ್ಲಿ ನಮ್ಮ ನಾವು ಇಂಪಾರ್ಟೆನ್ಸ್ ಕೊಡ್ತಾ ಹೋಗ್ಬೇಕು. ಮೆಡಿಟೇಷನ್ ಬೇಕು, ನಾವು ಒಂದು ಗ್ರಾಟಿಟ್ಯೂಡ್ ತಿಳಿಸ್ಬೇಕು, ಯಾರೋ ಅದು ತಲೆ ಹಾಕೊಂಡ್ ಕೂತ್ಕೊಳ್ಳೋದು, ಅದಕ್ಕೂ ನಾವು ಅಲ್ಲಿಲ್ಲೇನೆ ಲೆಟ್ ಗೋ ಮಾಡ್ಕೊಂತ ಬರ್ತಿರ್ಬೇಕು, ಮತ್ತೆ ಮಾಡ್ತಾ ಇರ್ಬೇಕು. ಸೊ ದಿನಕ್ಕೆ ನಿಮಗೆ ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ಸೈಲೆನ್ಸ್ ಆಗಿರಿ. ಅಟ್ಲೀಸ್ಟ್ ಇವತ್ ನೀವು ಅನ್ಕೊಂಡ್ಬೇಕು, ನಾನು ಇವತ್ತೊಂದು ½ ಒಂದು ಅರ್ಧ ಗಂಟೆ ನಾನು ಸೈಲೆಂಟ್ ಆಗಿರ್ತೀನಿ. ನೀವು ನಾವು ಒಂದ್ಸರಿ ಇದ್ದೆ ಎಷ್ಟು ಚೆನ್ನಾಗ್ ಅನ್ಸುತ್ತೆ ಅಂದ್ರೆ ನಮ್ಗೆ ಪ್ರಕೃತಿ ಅಂದ್ರೆ ನೇಚರ್ ಜೊತೆ ಕನೆಕ್ಟ್ ಆಗ್ತಾ ಹೋಗ್ತೀವಿ. ನಾವು ಸೈಲೆನ್ಸ್ ಆಗಿದ್ದಾಗ ನೀವು ಫ್ರೀ ಇದ್ರೆ ನೀವು ಗದ್ದೆ ಕಡೆ ಹೋಗ್ರಿ, ಆದ್ರೆ ಗಾರ್ಡನ್ ತೋಟ ಅಲ್ಲಿ ಪಾರ್ಕ್ ಎಲ್ಲ ಹೋಗಿ ಅಲ್ಲೆಲ್ಲ ನಿಮ್ಗೆ ಯಾವ ರೀತಿ ಅನ್ಸುತ್ತೆ ಅಂದ್ರೆ ಆಟೋಮೆಟಿಕ್ ಆಗಿ ನಮಗೆ ನಾವು ನೇಚರ್ ಅಲ್ಲಿ ನಡೀತಾ ಇದ್ದಾಗ ನಮಗೆ ಅಥವಾ ಪ್ರಕೃತಿ ಮತ್ತೆ ಕನೆಕ್ಟ್ ಆಗ್ತಾರೆ. ಒಂದೊಂದ್ರ ಹತ್ರನು ಅದನ್ನ ನೋಡ್ತಾ ಇದ್ರೆ ಅದು ನೋಡುವಂತಹ ನೋಟ ಕೂಡ ಚೇಂಜ್ ಆಗಿರುತ್ತೆ. ಸೊ ನಮ್ಮೊಳಗಡೆ ಎಷ್ಟು ಚೇಂಜಸ್ ಆಗಿರುತ್ತೆ ಮೇಲೆ ಇವನ್ನೆಲ್ಲ ಇಂಪ್ಲಿಮೆಂಟ್ ಮಾಡ್ಕೊಂಡ್ಮೇಲೆ ಅಂತ ನಿಮಗ್ ಗೊತ್ತಾಗ್ಬೇಕು ಅಂದ್ರೆ ನೀವು ಸೈಲೆನ್ಸ್ ಅಲ್ಲಿ ಇರ್ಬೇಕು. ಏಕೆ ಒಂದೊಂದ್ ಮಾತು ಕೂಡ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ, ನಾವು ಅವೇರ್ ಆಗಿರ್ತೀವಿ. ಸೊ ಮಕ್ಳಿಗೆಲ್ಲ ಹೇಳ್ತಿರ್ತಾರೆ ಅವ್ನು ಓದಲ್ಲ, ಅವ್ನ್ ಹಿಂಗಾನೆ, ಆಮೇಲೆ ಅವ್ನ ಏನು ಕೆಲ್ಸಕ್ಕೆ ಬರಲ್ಲ. ಈಗ ಯಾವ್ದೋ ಸುಮ್ನೆ ಒಬ್ರ ಬಗ್ಗೆ ಇದ್ದಾಗ ಅವ್ರೇನು ಕೆಲ್ಸಕ್ಕೆ ಬರಲ್ಲ, ಏನಕ್ಕೆ ಬಾರ್ದನವನು ಅಂತ ಹೇಳ್ತಿರ್ತೀವಿ. ಬಟ್ ನಾವ್ ಈ ಮೆಡಿಟೇಷನ್ ಬಂದ್ಮೇಲೆ ಗೊತ್ತಾಗಿದೆ, ನಾವು ಬೇರೆಯವ್ರಿಗೆ ಬೈತಾ ಇರಲ್ಲ, ಅದನ್ನ ನಮಗ್ ನಾವೇ ಬೈಕಂತ ಇರ್ತೀವಿ. ಹೇಗೆ ಅಂದ್ರೆ ನೀವು ಅದೇ ಈಗ ಅವ್ರಿಗೆ ಯಾರೋ ಒಬ್ರು ಮಾಡಿದಾರೆ ಕೆಲ್ಸಕ್ ಬಾರ್ದನವನು, ಅದು ಹಂಗ್ ಮಾಡ್ತಿದ್ದಾನೆ, ಹಿಂಗ್ ಮಾಡ್ಬೇಕಿತ್ತು ಅಂತ ಬಂದ್ ನೀವು ಮೆಡಿಟೇಷನ್ ಕುತ್ಕೊಳ್ಳಿ, ಪದೇ ಪದೇ ಅದೇ ರಿಪೀಟ್ ಆಗ್ತಾನೆ ಹೋಗುತ್ತೆ ನಿಮ್ ಮೈಂಡ್ ಅಲ್ಲಿ. ಈ ಅಂತಾನೆ ರಿಪೀಟ್ ಆಗ್ತಾ ಹೋಗುತ್ತೆ. ಯಾಕೆ ಅಂದ್ರೆ ನೀವ್ ಅವ್ರಿಗೆ ಬೈದಿರ್ಬಹುದು, ಬಟ್ ನಿಮ್ ಒಳಗಡೆ ಆ ಯೋಚನೆ ಬಂದಿರುತ್ತೆ, ಆಟೋಮೆಟಿಕ್ ಆಗಿ ಅದು ನಿಮಗೆ ಅನ್ಸಕ್ ಸ್ಟಾರ್ಟ್ ಆಗಿರುತ್ತೆ. ಹಾಗಾಗಿ ಅದನ್ನೇ ಅವ್ರಿಗೆ ಕೆಲ್ಸ ಅನ್ನೋದಕ್ಕಿಂತ ನೀ ಈ ಕೆಲ್ಸ ಮಾಡ್ಕೊಂಡು ಹೋಗು ನೀವು ಅಂದ್ರೆ ಮಾತಾಡೋ ಮಾತಲ್ಲೂ ಕೂಡ ಒಂದು ಇನ್ಸ್ಪಿರೇಷನ್ ಇರ್ಬೇಕು. ನೀನು ಚೆನ್ನಾಗ್ ಓದ್ತಾ ಇದೀಯಾ, ಇನ್ನೊಂದ್ ಸ್ವಲ್ಪ ಹಾಡ್ ಅಂತ ಹೇಳೋದಕ್ಕೂ ಕೆಲ್ಸಕ್ ಬಾರ್ದ ನೀನು, ನಿನ್ ಕೈಲಿ ಆಗಲ್ಲ ಅಂತ ಹೇಳೋದು ತುಂಬಾ ವ್ಯತ್ಯಾಸ ಇರುತ್ತೆ. ಏನೋ ಹೇಳಕ್ಕಾಗಿಲ್ಲ ಅಂದ್ರೆ ಸೈಲೆನ್ಸ್ ಆಗಿರೋದು ಬೆಟರ್. ಓಕೆ, ಆದಷ್ಟುನು ಸೈಲೆನ್ಸ್ ಅನ್ನ ಮೇಂಟೈನ್ ಮಾಡಿ ಅಂತ ಹೇಳ್ತೀನಿ. ಅದು ಎಷ್ಟು ಈಗಿನ ಇದ್ರಲ್ಲಿ ಭೂಮಿ ಮೇಲೆ ಜಾಸ್ತಿ ಪರ್ಸೆಂಟ್ ಗಾಸಿಪ್, ಅವಳು ಹಿಂಗೆ ಅವನ್ ಹಿಂಗೆ ಇದು ಹಿಂಗೆ, ಎಲ್ಲೊಂದು ಆಫೀಸಿಗೆ ಹೋಗ್ರಿ, ಒಂದ್ ಅಕ್ಕಪಕ್ಕದ ಮನೆಯದ ಹೆಣ್ಮಕ್ಳು ಮಾತಾಡ್ತಾ ಕೂತ್ಕೊಂಡ್ರಿ, ಅದು ಆಗಿರ್ಬೋದು. ಎಲ್ಲಾದ್ರೂ ಅಂದ್ರೆ ಬರೀ ಅವ್ರ ಬಗ್ಗೆ ಇವ್ರ ಬಗ್ಗೆ ನೆಗೆಟಿವ್ಸ್, ಅಂದ್ರೆ ಏನಂದ್ರಲ್ಲಿ ನೆಗೆಟಿವ್ ಥಾಟ್ಸ್, ನೆಗೆಟಿವ್ ವೈಬ್ರೇಷನ್ ಜಾಸ್ತಿ ಆಗ್ತಾ ಇರತ್ತಂತೆ. ನಾವು ನಮ್ಮನ್ನ ನಾವು ನೋಡ್ಕೊಳ್ದೆ ಅದ್ರ ಬಗ್ಗೆನೆ ನೋಡ್ಕೊಳ್ತಾ ಹೋಗ್ತೀವಂತೆ. ಸೊ ಇದನ್ನೆಲ್ಲದನ್ನ ಕಡಿಮೆ ಮಾಡ್ಕೊಂತ ನಮ್ಮೊಳಗಡೆ ನಾನೇನಕ್ ಬಂದಿದ್ದೀನಿ, ನನ್ನ ಲೈಫ್ ಪರ್ಪಸ್ ಏನಿದೆ, ಅದು ಎಲ್ಲದೂ ಗೊತ್ತಾಗಬೇಕು. ಸೈಲೆನ್ಸ್ ಆಗಿದ್ದಾಗ ನಮ್ಮಲ್ಲಿ ಇಂಟ್ಯೂಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ನಮಗೆ ಒಂದು ಗಟ್ಟಿಯಾಗಿ ಒಂದು ಇಂಟ್ಯೂಷನ್ಸ್ ಬರ್ತಾ ಹೋಗುತ್ತೆ, ಈ ವರ್ಕ್ ಅನ್ನ ಮಾಡು, ಇದು ಮಾಡೋದು ತಪ್ಪ ಎಲ್ಲ ಹೇಳ್ತಾ ಹೋಗುತ್ತೆ. ನಿಮ್ಗೆ ಆತ್ಮವಿಶ್ವಾಸ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ನಮಗೆ ಒಬ್ಬೊಬ್ಬರಿಗೆ ಏನೋ ಒಂದ್ ಕೆಲಸ ಮಾಡೋಕೆ ಭಯ ಇರುತ್ತೆ, ಏನ್ ಮಾಡ್ಬೇಕು ಅಂತ ಡಿಸಿಷನ್ ತಗೊಳೋ ಪ್ರಾಬ್ಲಮ್ ಇದೆ. ಆಗ ನೀವು ಜಾಸ್ತಿ ಸೈಲೆಂಟ್ ಆಗಿದ್ದು ನೀವು ವರ್ಕ್ ಮಾಡ್ತಾ ಹೋದಷ್ಟು ತುಂಬಾ ಹೆಲ್ಪ್ ಆಗುತ್ತೆ. ಈವನ್ ಯಾರು ಅವರು 21 ದಿನ ಉಪವಾಸ ಇದ್ರು, ಮೌನ ಧ್ಯಾನ ಮಾಡ್ತಿದ್ರು, ಅವರೆಲ್ಲ ನಮ್ಗೆ ಯಾಕೆ ಈ ಸೀಕ್ರೆಟ್ ಅನ್ನ ಬಿಟ್ಕೊಟ್ಟಿಲ್ಲ,
ಇವಾಗ ಪತ್ರಿಜಿಯವ್ರು ನಮ್ಗೆ ಬಿಟ್ಕೊಟ್ರು, ನಿಜ ಅವರಿಂದ ಇದನ್ನೆಲ್ಲ ನಾವು ಪಡ್ಕೊಳಕ್ ಇಷ್ಟೆಲ್ಲ ಜ್ಞಾನ ಪಡ್ಕೊಂಡಿದ್ವಿ ಅಂದ್ರೆ. ಸೊ ಇವತ್ ನೀವು ಒಂದು 2 hours ಮಾಡಿದ್ದೀರಾ ಮೆಡಿಟೇಷನ್ ಅಂದ್ರೆ, ಒಂದು half an hour ಎಲ್ಲರಿಗೂ ಹೇಳ್ಬಿಟ್ಟು ಸೈಲೆನ್ಸ್ ಆಗಿರಿ. ಈಗ ಮುಟ್ಬಾರ್ದು. ಈಗ ನೀವು ಫೋನ್ ಮುಟ್ಟಿ ಅವ್ರ ಜೊತೆಗೆ ಅವ್ರು ಕಾಲ್ ಮಾಡಿದಾರೆ ಅಂತ ಮಾತಾಡಿದ್ರೆ ಮತ್ತೇನಿರುತ್ತೆ, ಸೈಲೆನ್ಸ್ ಅನ್ಸಲ್ಲ. ನಿಮಗೆ ಜಾಸ್ತಿ ಬೇಡ, ಅದಕ್ಕೆ ಹೇಳ್ತಾರೆ ನಾನು ಅರ್ಧ ಗಂಟೆಯಿಂದ ಆಮೇಲೆ ಬರ್ತಾ ಬರ್ತಾ 1 ಗಂಟೆ 2 ಗಂಟೆ ಹಂಗ್ ಮಾಡೋದ್ರಿಂದ ನಿಮಗೆ ನೀವು ಅನ್ಕೊಂಡಿರೋದು ಸಕ್ಸಸ್ ಆಗೋದಕ್ಕೆ ನಿಮಗೆ ಮೆಸೇಜಸ್ ಬರ್ತಾ ಹೋಗುತ್ತೆ ಯೂನಿವರ್ಸ್ ನಮ್ಗೆ ದೃಢ ಸಂಕಲ್ಪ ತಗೊಂಡಿದೀವಿ, ನಾವು ಮಾಡ್ತಾ ಇದೀವಿ ಅಂದಾಗ ನಮಗೆ ಅದು ಮೆಸೇಜಸ್ ಕೊಡ್ತಾ ಹೋಗುತ್ತೆ, ಈ ತರ ವರ್ಕ್ ಮಾಡು, ಇದನ್ ಮಾಡು ಅಂತ. ಅಲ್ಲಿ ಆಟೋಮೆಟಿಕ್ ಅಲ್ಲಿಂದ ನಮಗೆ ಪ್ಲಾನಿಂಗ್ಸ್ ಎಲ್ಲ ಹೋಗುತ್ತೆ. ನಾವು ಜಸ್ಟ್ ಅದನ್ನ ನೋಟ್ ಮಾಡ್ಕೊಳೋದು ಅಷ್ಟೇ ಇರುತ್ತೆ. ಹಾಗಾಗಿ ನೀವು ಯಾವಾಗ ಮೆಡಿಟೇಷನ್ ಸ್ಟಾರ್ಟ್ ಮಾಡಿರ್ತೀರಾ, ನೀವು ಜರ್ನಲಿಂಗ್ ಮಾಡ್ತಾ ಹೋಗ್ರಿ. ನಿಮಗೆ ಏನೇ ಎಕ್ಸ್ಪೀರಿಯನ್ಸ್ ಆಗ್ತದೆ ಪ್ರತಿಯೊಂದು ನಿಮ್ಗೆ ಇದೀವಿ, ಒಬ್ರಿಗೊಬ್ರಿಗೆ ಹೆಲ್ಪ್ ಮಾಡಿದ್ವಿ ಅಂದ್ರೂ ಕೂಡ ಅದು 3 ಪಟ್ಟಾಗಿ ಜಾಸ್ತಿ ಆಗಿ ಬಂದಿರುತ್ತೆ. ಓಕೆನಾ? ಸೊ ಆದಷ್ಟು ನೀವು ಸೈಲೆಂಟ್ ಆಗಿರಿ. ಆಮೇಲೆ ಇನ್ನೊಂದ್ ಏನಂದ್ರೆ, ನಾವು ಎಷ್ಟು ಪಾಸಿಟಿವ್ ಆಗಿರ್ತೀವಿ, ಪಾಸಿಟಿವ್ ಆಗಿ ಹೇಗೆ ಅಂದ್ರೆ, ನೀವು ಒಂದು ಗಿಡ 2 ಗಿಡಗಳನ್ನ ಇಟ್ಕೊಳ್ಳಿ, ಆ 2 ಗಿಡಗಳಿಗೆ ಒಂದ್ಸರಿ ನೀವು ಪಾಸಿಟಿವ್ ಆಗಿ ತುಂಬಾ ಚೆನ್ನಾಗಿ ಪ್ರೀತಿನ ನೀರನ ಹೂವಾ ಇದೆಯಾ, ನೀ ತುಂಬಾ ಒಳ್ಳೆ ಗಿಡ, ನಿನ್ನಿಂದ ನಮ್ಮ ಮನೆಗೆಲ್ಲ ಗಾಳಿ ಚೆನ್ನಾಗಿದೆ, ನೀರು ಅಂದ್ರೆ ಹಾಗಂತ ಏನೋ ಒಟ್ಟ ತುಂಬಾ ಪ್ರೀತಿಯಿಂದ ಮಾತಾಡ್ರಿ. ಇನ್ನೊಂದಕ್ಕೆ ಇವಾಗ ಮಾತಾಡಿ ಅದಕ್ಕೆ, ನಿನ್ನಿಂದ ಒಂದ್ ಹೂವು ನಾನು ಏನು ಲೆಕ್ಕಕ್ಕಿಲ್ಲ, ನೀನ್ ಸರಿಯಾಗಿ ಬೆಳೀತಾ ಇಲ್ಲ, ನೀನ್ ಚೆನ್ನಾಗಿಲ್ಲ, ನೀನ್ ಎಲೆ ನೋಡಂಗಿದೆ, ನೀನ್ ಹಂಗಿದ್ದ ಅಂತರ ಅದಕ್ಕೆ ಕೆಟ್ಟದಾಗ ಏನಾಗತ್ ಅಷ್ಟು ಬೈರಿ. ಬಟ್ ವಾರ ಹಂಗ್ ಮಾಡ್ತಾ ಬನ್ನಿ ನೀವು ಈ ಆಕ್ಟಿವಿಟಿನ. ಸೊ ಪಾಸಿಟಿವ್ ಆಗಿ ನೀವು ಮಾತಾಡಿರುವಂತಹ ಮತ್ತೆ ಕುಂದರಾಗಿ ಇರುವಂತಹ ಗಿಡ ಅದು ಹೆಂಗೆ ಬೆಳೆಯುತ್ತೆ, ಅದು ಇನ್ನ ಎಕ್ಸ್ಟ್ರಾ ಹೂ ಬಿಡ್ತಾ ಹೋಗುತ್ತೆ. ತುಂಬಾ ಅದೊಂಥರ ನೋಡಿದ್ರೆ ಖುಷಿ ಅನಿಸ್ತಿರುತ್ತೆ. ಅದ್ ನೆಗೆಟಿವ್ ಆಗಿ ಯಾವಾಗ ನೀವು ಅದಕ್ಕೆ ಗಿಡಕ್ಕೆ ಬೈದಿರ್ತೀರ, ಅದೇನ್ ಮಾಡುತ್ತೆ ಅಂದ್ರೆ ಆಟೋಮೆಟಿಕ್ ಅದ್ ಎಲೆಗಳೆಲ್ಲ ಉದುರ್ಕೊಂಡು ಒಣಗಿರುತ್ತೆ. ಓಕೆನಾ? ಈ ತರ ಒಣಕಿ ಅದು ಇದಾಗಿರುತ್ತೆ. ಯಾಕೆ ಅಂದ್ರೆ ಅದಕ್ಕೆ ಏನ್ ಬೇಕು, ಇಂಪಾರ್ಟೆಂಟ್ ಅಂದ್ರೆ ಧ್ಯಾನ ಬೇಕು. ನಾವು ಎಲ್ಲಾನು ಹೊರಗಡೆಯಿಂದ ಫೆಸಿಲಿಟಿ ಕೊಟ್ಟು ನಾವು ಏನ್ ಮಾಡಿರ್ತೀವಿ, ನಮ್ಮ ಆತ್ಮಕ್ಕೆ ನಾವು ಧ್ಯಾನವನ್ನ ಕೊಡೋದಿಲ್ಲ. ಹಂಗಾಗಿ ಎಲ್ಲಾ ಬ್ಲಾಕೇಜಸ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಆ ಬ್ಲಾಕೇಜಸ್ ಇಂದ ಏನಾಗ್ತಾ ಹೋಗುತ್ತೆ, ಎಲ್ಲ ಹೆಲ್ತ್ ಪ್ರಾಬ್ಲಮ್ ಇರಬಹುದು, ಆರ್ಥಿಕವಾಗಿ ಪ್ರಾಬ್ಲಮ್ ಇರಬಹುದು, ಮತ್ತೆ ರಿಲೇಶನ್ಶಿಪ್ ಅಲ್ಲಿ ಆಗಿರ್ಬೋದು, ಎಲ್ಲಾ ಕಡೆ ಕೆಲ್ಸಕ್ಕೆ ಹೋದತ್ರ ನಮಗೆ ದುಡ್ಡಿಂದ ಇರಬಹುದು, ಬೇರೆಯವ್ರ ನಮಗೆ ಇದು ಅವ್ರನ್ನ ಎಲ್ಲಾ ಟೈಪ್ ಆಗ್ತಾ ಇರುತ್ತೆ. ಏನಕ್ಕೆ ಅಂದ್ರೆ ಮೇನ್ ಆಗಿ ನಮ್ಮ ಆತ್ಮಕ್ಕೆ ನಾವು ಸರಿಯಾದ ಎನರ್ಜಿ ಶಕ್ತಿಯನ್ನ ನಾವು ಚೆನ್ನಾಗಿ ಊಟ ಇದು ಅವಾಗ ಇತ್ತದು. ಬಟ್ ಅದಕ್ಕೂ ನಮಗೆ ಜ್ಞಾನ ಬೇಕು. ನಾವು ಕಲ್ತ್ಕೊಬೇಕು, ನಾವು ಆತ್ಮನ ನಾವು ಬೆಳವರ್ಸ್ಕೊಬೇಕು ಅಂತಂದ್ರೆ ಫಸ್ಟ್ ನಾವು ಜ್ಞಾನವನ್ನ ಮಾಡ್ತಾ ಹೋಗ್ಬೇಕು. ಪತ್ರಿಜಿ ಅವ್ರು ಹೇಳ್ತಾರೆ, ಸೊ ನಿಮ್ಮ ವಯಸ್ಸು ಎಷ್ಟಿದೆ ಅಷ್ಟು ಮಾಡ್ತಾ ಹೋಗಿ. ನಿಮ್ಗೆ ಇನ್ನ ಏನಾದ್ರು ದೊಡ್ಡ ಗುರಿಗಳಿದಾವೆ, ನೀವೊಂದು ದೊಡ್ಡ ಗುರಿ ಇದೆ ನಿಮ್ದು, ದೊಡ್ಡ ಮನೆ ತಗೊಬೇಕು, ನಾ ಇಷ್ಟು ಬಂಗ್ಲೆ ಅಂದ್ರೆ ಇಷ್ಟ ಅಮೌಂಟ್ ನನ್ನ ಹತ್ರ ಇರ್ಬೇಕು ಅನ್ನೋದಿತ್ತು ಅಂದ್ರೆ ಮಾಡಿ. ನೀವು ಜಾಸ್ತಿ ಮಾಡ್ತಾ ಹೋಗಿ. ಮೆಡಿಟೇಷನ್ ಇಂದ ಯಾವ್ದು ತೊಂದ್ರೆ ಆಗೋದು ಏನೂ ಇಲ್ಲ. ಇನ್ನ ಜಾಸ್ತಿ ನಾವು ಬಿಟ್ಕೊಳ್ತಾ ಹೋಗ್ತೀವಿ. ನಮ್ಮಲ್ಲಿ ಏನೇನ್ ನೆಗೆಟಿವ್ಸ್ ಇತ್ತು ಅದನ್ನೆಲ್ಲ ಬಿಟ್ಕೊಳ್ತಾ ಹೋಗ್ತೀವಿ. ಅದ್ ನಮಗೆ ಬಿಟ್ಕೊಳ್ತಾಗಿ ನಾವು ಕರೆಕ್ಟ್ ಆಗಿ ನಮ್ಮನ್ನ ನಾವು ಫಸ್ಟ್ ಹಿಂಗಿದ್ದೆ, ಇವಾಗ ಹಿಂಗಿದ್ದೀನಿ ಎಲ್ಲ ನೀವು ಅಬ್ಸರ್ವ್ ಮಾಡ್ತಾ ಬನ್ನಿ. ನಿಜವಾಗ್ಲೂ ಪತ್ರಿಜಿ ಅವರು ನಮಗೊಂದು ಧ್ಯಾನ ಕೊಟ್ಟಿದ್ದಾರೆ. ನಾವು ಅದನ್ನ ಎಲ್ಲಾ ರೀತಿನೂ ನಾವು ಅದನ್ನ ಉಪಯೋಗಿಸ್ಕೊಳ್ತಾ ಹೋಗ್ಬೇಕು. ಓಕೆನಾ? ಸೊ ಇಲ್ಲಿ ನಾನೇ ಹೇಳ್ತೀನಿ, 2020ರಲ್ಲಿ ನಾನು ಧ್ಯಾನ ಮಾಡ್ತಾ ಇದ್ದೆ. ಇವಾಗ ನಾನು ಫಸ್ಟ್ ಆಫ್ ಆಲ್ ನನ್ಗೆ ಮುಂಚೆನೆ ನನ್ಗೆ ಗೊತ್ತಿದ್ದಿಲ್ಲ, ಬಟ್ ನಾನು ಅವಾಗ ತುಂಬಾ ಸೈಲೆಂಟ್ ಆಗಿರ್ತಿದ್ದೆ. ಯಾಕೆ ಸೈಲೆಂಟ್ ಆಗಿರ್ತಿದ್ದೆ ಅನ್ನೋದು ಗೊತ್ತಿಲ್ಲ. ಬಟ್ ಇವಾಗ ಅನಿಸ್ತಿದೆ, ನನ್ ಸೈಲೆಂಟ್ ನನ್ನೊಳಗಡೆ ಇಂಟ್ಯೂಷನ್ಸ್ ಜಾಸ್ತಿ ಇತ್ತು. ನನಗೆ ಇದನ್ನೇ ಮಾಡು ಬಟ್ ಅದೆಲ್ಲ ಅವಾಗ ಜ್ಞಾನ ಇರ್ಲಿಲ್ಲ. ಬಟ್ ಯಾವಾಗ ಮೆಡಿಟೇಷನ್ ಬಂದ್ವಿ, ನಮ್ಗೆ ಗೊತ್ತಾಗ್ತಾ ಹೋಗಿ ಎಲ್ಲ ಆಲ್ರೆಡಿ ನಮಗೆ ಯಾಕೆ ಈ ಧ್ಯಾನ ಸಿಕ್ಕಿದೆ ಅಂದ್ರೆ, ನಾವು ಹಳೆ ಜನ್ಮದಲ್ಲಿ ಆಲ್ರೆಡಿ ನಾವು ಮೆಡಿಟೇಷನ್ ಮಾಡಿರ್ತೀವಿ.
ಆಲ್ರೆಡಿ ನಮ್ಗೆ ಅಲ್ಲಿ ಜ್ಞಾನ ಸಿಕ್ಕಿರುತ್ತೆ. ನಾವು ಅಲ್ಲಿ ಪ್ಲಾನ್ ಹಾಕೊಂಡ್ ಬಂದಿರ್ತೀವಿ, ಬ್ಲೂ ಪ್ರಿಂಟ್ ರೆಡಿ ಇಟ್ಕೊಂಡ್ ಬಂದಿರ್ತೀವಿ. ಈ ಜನ್ಮದಲ್ಲಿ ಕೂಡ ನಾವು ಧ್ಯಾನ ಮಾಡ್ಬೇಕು, ಇಷ್ಟು ಜನಕ್ಕೆ ಧ್ಯಾನವನ್ನು ಹೇಳ್ಕೊಡ್ಬೇಕು, ನಾವು ಎಷ್ಟು ಸೇವೆ ಮಾಡಕ್ಕಾಗುತ್ತೆ ನಾವು ಆಧ್ಯಾತ್ಮಿಕನೇ ಬಂದಿರ್ತೀವಿ. ಹಂಗಾಗಿ ನಮಗೆ ಧ್ಯಾನಕ್ಕೂ ಮುಂಚೆನೆ ತುಂಬಾ ಸೈಲೆಂಟ್ ಆಗಿರ್ತಿದ್ದೆ. ಬರೀ ಸ್ವಲ್ಪ ಈ ತರ ಮೆಡಿಟೇಷನ್, ಯೋಗ ಅದ್ರ ಕಡೆ ತುಂಬಾ ಗಮನ ಅನ್ಸೋದು. ಆಮೇಲೆ ನನಗೆ ಸೈಲೆಂಟ್ ಶ್ರುತಿನೇ ಅನ್ನೋರು, ಅಷ್ಟು ಸೈಲೆಂಟ್ ಆಗಿರ್ತಿದ್ದೆ. ಬಟ್ ಇವಾಗ ಗೊತ್ತಾಗ್ತದೆ ಎಷ್ಟು ಮಾತಾಡ್ಬೇಕು ಅಷ್ಟು ಮಾತಾಡ್ಬೇಕು, ಮಾತು ಕೂಡ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಬಟ್ ಯಾವಾಗ ಎಲ್ಲಿ ಮಾತಾಡ್ಬೇಕು ಅಂತ ಗೊತ್ತಿರ್ಬೇಕು. ಓಕೆ, ಸೊ ಆದಷ್ಟು ನಿಮ್ಗೆ ಏನ್ ಹೇಳೋದು ಅಂದ್ರೆ, ಮೆಡಿಟೇಷನ್ ಬಂದಿದ್ದೀರಾ, ನಿಮ್ ಹತ್ರ ವಜ್ರ ಇದೆ, ಅದನ್ನ ಉಪಯೋಗಿಸ್ಕೊಳ್ಳಿ. ಜಾಸ್ತಿ ಗುರಿಗಳಿದ್ದಾಗ 3 ತಾಸು ಧ್ಯಾನ ಮಾಡಿ, 3 ಗಂಟೆಗೆ ಎದ್ದು ಮಾಡಿ, 3 ಗಂಟೆಯಿಂದ 6 ಗಂಟೆವರೆಗೂ ನಿಮ್ಮ ಗುರಿಗಳು ಬೇಗ ಬೇಗ ನಿಮಗೆ ರೀಚ್ ಆಗ್ತಾ ಹೋಗ್ತವೆ. ಸೈಲೆಂಟ್ ಇರುತ್ತೆ, ಎಲ್ಲಾ ಸೈಲೆಂಟ್. 3 ಗಂಟೆ ಅಷ್ಟೊತ್ತಿಗೆ ನಮಗ್ ಬರುತ್ತೆ. ಏಕೆ ಇಷ್ಟೊತ್ತಲ್ಲಿ ಏನಾಗಿರುತ್ತೆ, ಜನ ಎಲ್ಲರನು ಮೊಬೈಲ್ ಆಗಿರ್ಬೋದು, ಅವರ ಥಾಟ್ಸ್ ಆಗಿರ್ಬೋದು, ಯೂನಿವರ್ಸ್ ಜೊತೆ ಜಾಸ್ತಿ ಅಲ್ಲಿ ನಮ್ಮ ಯೋಚನೆಗಳು ರೀಚ್ ಆಗಕ್ ತುಂಬಾ ಇರುತ್ತೆ. ಅದೇ ನಾವು 3 ಗಂಟೆ ಹಂಗೆ ಎದ್ದಾಗ ಏನಾಗಿರುತ್ತೆ ಅಂದ್ರೆ ಎಲ್ಲ ಸೈಲೆಂಟ್ ಆಗಿರುತ್ತೆ. ನಾವ್ ಏನೇ ಅನ್ಕೊಂಡಿದ್ನೋ ಕೂಡ ನಾವು ಬೇಗ ರೀಚ್ ಆಗುತ್ತೆ ಅಲ್ಲಿ ಯೂನಿವರ್ಸ್ಗೆ. ಹಂಗಾಗಿ ಸೈಲೆಂಟ್ ಇರೋ ಟೈಮಲ್ಲಿ ಎದ್ದು ಮೆಡಿಟೇಷನ್ ಮಾಡಿ. ಏಕೆಂದ್ರೆ ಸರ್ ಹೇಳಿದ್ರು, ಅವರಿಗೆ ಮನೆಯದು ಅದು ಕಟ್ಟೋದು, ಈ ತರ ಒಬ್ಬೊಬ್ರು ಒಂದೊಂದು ಆಸೆಗಳು ಇರ್ತವೆ. ಸೊ ನಾವು ಇಲ್ಲಿವರ್ಗುನು ನಮ್ಮವು ಎಷ್ಟೋ ಆಸೆಗಳನ್ನ ಈಡೇರ್ಸ್ಕೊಂತ ಬಂದ್ವಿ. ಬಟ್ ಈ ಆಸೆ ಮಾತ್ರ ಈಗ ಎಲ್ಲಾರ್ಗು ಧ್ಯಾನ ಹೇಳ್ಕೊಡೋದು, ಇದು ಮಾತ್ರ ನಮ್ದು ಲೈಫ್ ಪರ್ಪಸ್ ಅಂತ ಇವಾಗ ಗೊತ್ತಾಗಿದೆ. ಸೊ ನಿಮ್ದು ಏನೋ, ನಾವ್ ಏನಕ್ಕೆ ಹುಟ್ಟಿದೀವಿ, ಏನ್ ಮಾಡ್ತಾ ಇದೀವಿ ಅದೆಲ್ಲ ತಿಳ್ಕೊಬೇಕು ಅಂದ್ರೆ ಮೆಡಿಟೇಷನ್ ಆದಷ್ಟು ಜಾಸ್ತಿ ಮಾಡಿ. ಆಮೇಲೆ ನಾವು ಮಾಡೋದಕ್ಕಿಂತ 4 ಜನಕ್ಕೆ ಹೇಳ್ಕೊಡ್ತೀವಲ್ಲ, ಅದ್ರಲ್ಲಿ ತುಂಬಾ ಏನಿದೆ. ಸೊ ಅದನ್ನು ಟ್ರೈ ಮಾಡಿ. ಸೊ ನೀವ್ ನೀವ್ ಮಾಡಿದೀರಾ, ನಿಮಗೆ ಎಷ್ಟು ಗೊತ್ತಿದೆ ಮೆಡಿಟೇಷನ್ ಅಂದ್ರೆ ಏನು. ಸೊ ಹಿಂಗ್ ಹಿಡ್ಕೊಂಡ್ 2 ಕೈನ 2 ಕಾಲನ್ನ ಜೋಡಿಸ್ಕೊಳ್ಳಿ, ಕುತ್ಕೊಳ್ಳಿ ಅಂತ ಅವ್ರಿಗೆ ಹೇಳುತ್ತೆ. ನಿಮ್ಗೂನು ಎನರ್ಜಿ ಬರುತ್ತೆ. ನಾವ್ ಒಬ್ರಿಗೆ ಧ್ಯಾನ ಹೇಳ್ಕೊಡೋದ್ರಿಂದ ನಮಗ್ ತುಂಬಾ ಹೆಲ್ಪ್ ಆಗುತ್ತೆ. ಅದು ಇಂಡೈರೆಕ್ಟ್ ಆಗಿ ನಿಮ್ಗೆ ಗೊತ್ತಾಗುತ್ತೆ ಬರ್ತಾ ಬರ್ತಾ. ಸೊ ನಾವ್ ಹಂಗೆಲ್ಲ ಏನ್ ಮಾಡಿದ್ವಿ, ಫಸ್ಟ್ಗೆಲ್ಲ ಹೋಗ್ತಿದ್ವಿ, ಕಾಲೇಜ್ಗಳಲ್ಲಿ ಹೇಳ್ತಿದ್ವಿ, ಆಮೇಲೆ ಎಲ್ಲಾದ್ರೂ ಸಿಕ್ಕ್ರೆ ದೇವಸ್ಥಾನದಲ್ಲಿ ಎಲ್ಲ ಹೇಳ್ತಾ ಹೋಗ್ತಿದ್ವಿ. ಸೊ ನಮ್ಗೇನೋ ಒಟ್ಟು ಎಲ್ರಿಗೂ ಮೆಡಿಟೇಷನ್ ಹೇಳ್ಬೇಕು, ಅದು ನಮ್ದು ಗುರಿಯಾಗಿದೆ. ಸೊ ನಿಮ್ಮ ಪರ್ಪಸ್ ಏನಿದೆ ಅದನ್ನ ನೀವು ಕಂಡ್ಕೊಬೇಕು. ಓಕೆನಾ? ಸರಿ, ಇವತ್ತು ಸ್ವಲ್ಪ ಮೆಡಿಟೇಷನ್ ಮಾಡ್ಬಿಡ. ಸೈಲೆನ್ಸ್ ಯಾವುದೇ ಹೋಗ್ಬೇಕು. ನಿಮ್ ಒಳಗಡೆ ಏನೇನೆಲ್ಲ ಆಗ್ತಿದೆ ಅಬ್ಸರ್ವ್ ಮಾಡ್ತಾ ಹೋಗ್ಬೇಕು ನೀವು. ಓಕೆನಾ? ಓಕೆ. ಸೊ ಎಲ್ರು ಮೆಡಿಟೇಷನ್ ಕುತ್ಕೊಳ್ಳಿ. ಕುತ್ಕೊಳ್ಳಿ. ಹಾಗೆ ಆರಾಮಾಗಿ ಕುತ್ಕೊಳ್ಳಿ. 2 ಕಾಲುಗಳನ್ನ ಕ್ರಾಸ್ ಮಾಡಿ, 2 ಕೈಗಳನ್ನ ಜೋಡಿಸ್ಕೊಳ್ಳಿ. ನಿಧಾನವಾಗಿ ನಿಮ್ಮ 2 ಕಣ್ಣುಗಳನ್ನು ಮುಚ್ಕೊಳ್ಳಿ. ಮೊದಲಿಗೆ ದೀರ್ಘವಾದ ಉಸಿರನ್ನು ತೆಗೆದುಕೊಳ್ಳಿ. ಹಾಗೆ ನಿಮ್ಮಲ್ಲಿರುವಂತಹ ಆಗಿರ್ಬೋದು, ದಣಿವಾಗಿರ್ಬೋದು, ಏನೇನೋ ಯೋಚನೆಗಳೆಲ್ಲನೂ ಹೊರಗಡೆ ಬಿಡ್ತಾ ಇದ್ದೀನಿ ಅಂತ ಅಂದು ಉಸಿರನ್ನ ಹೊರಗಡೆ ಬಿಡಿ. ಮತ್ತೆ ದೀರ್ಘವಾದ ಉಸಿರನ್ನ ತೆಗೆದುಕೊಳ್ಳಿ. ಹಾಗೇನೆ ಉಸಿರನ್ನ ಹೊರಗಡೆ ಬಿಡಿ. ಮತ್ತೊಮ್ಮೆ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ.
ಹಾಗೆ ನಿಧಾನವಾಗಿ ಉಸಿರನ್ನ ಹೊರಗಡೆ ಬಿಡಿ. ಮೊದಲನೆಯದಾಗಿ ನಮ್ಮೆಲ್ಲರ ಗುರುಗಳಾದ ಡಾಕ್ಟರ್ ಪಿತಾಮಹ ಸುಭಾಷ್ ಪತ್ರಿಜಿ ಅವರನ್ನು ಧ್ಯಾನಕ್ಕೆ ಇನ್ವೈಟ್ ಮಾಡೋಣ. ಹಾಗೆ ಸ್ವರ್ಣಮಾಲ ಪತ್ರಿಜಿ ಅವರನ್ನು ಸಹ ಧ್ಯಾನಕ್ಕೆ ಇನ್ವೈಟ್ ಮಾಡೋಣ. ಶಿವಾಜಿ ಅವರನ್ನು, ರಾಂಪ ಮಾಸ್ಟರ್ ಅವರನ್ನು, ಪ್ರಕೃತಿ ಮಾತೆ, ಎಲ್ಲರನ್ನು ನಮ್ಮ ಈ ಧ್ಯಾನಕ್ಕೆ ಇನ್ವೈಟ್ ಮಾಡೋಣ. ನಿಮ್ಮ ಉಸಿರಿನ ಕಡೆ ಗಮನ ಕೊಡಿ. ನಿಮ್ಮ ಉಸಿರಾಟವನ್ನು ಗಮನಿಸಿ. ಒಳ ಹೋಗುವ ಉಸಿರು ಮತ್ತು ಹೊರ ಬರುವ ಉಸಿರು, ಈ ಎರಡು ಉಸಿರುಗಳ ಮಧ್ಯೆ ಒಂದು ಸುಂದರವಾದ ಮೌನವಿದೆ. ಅದಕ್ಕೆ ನೀವು ಇಳಿಬೇಕು. ಹಾಗೆ ಗಮನಿಸಿ ಉಸಿರು.
ಏನೇ ಯೋಚನೆ ಬಂದ್ರು ಮತ್ತು ನಿಮ್ಮ ಉಸಿರಿನ ಕಡೆ ಈಗ ನಿಮ್ಮ ಶರೀರ ಪ್ರಶಾಂತವಾಗಿದೆ. ಇಡೀ ದೇಹವನ್ನು ನಿಮ್ಮ ಆತ್ಮ ಮೌನದಲ್ಲಿದೆ. ಯಾವುದೇ ಯೋಚನೆ ಬಂದ್ರೂ ಮತ್ತೆ ಮೌನಕ್ಕೆ ಹೋಗಿ, ಮತ್ತೆ ಉಸಿರಿನ ಕಡೆ ಗಮನ ಇರ್ಲಿ. ಈ ನಿಶ್ಶಬ್ದವನ್ನು ನೀವು ಅನುಭವಿಸ್ರಿ. ನಿಶ್ಶಬ್ದದಲ್ಲಿ ಯಾವುದೇ ಚಿಂತೆ ಇರಲ್ಲ, ಕೇವಲ ಶಾಂತಿ ಇದೆ.
ಹಾಗೆ ನಿಧಾನವಾಗಿ ನಿಮ್ಮ ದೇಹದ ಸ್ವಸ್ಥಿತಿಗೆ ಬನ್ನಿ. ಇಲ್ಲಿವರೆಗೂ ನಮಗೆ ಈ ಧ್ಯಾನಕ್ಕೆ ಸಹಕರಿಸಿದಂತ ನಮ್ಮೆಲ್ಲರ ಗುರುಗಳಾದ ಡಾಕ್ಟರ್ ಪಿತಾಮಹ ಸುಭಾಷ್ ಪತ್ರಿಜಿ, ಮಲಪತ್ರಿಜಿ, ಮಹಾವತಾರ್ ಬಾಬಾಜಿ, ರಾಂಪ ಮಾಸ್ಟರ್, ಪ್ರಕೃತಿ ಮಾತೆ, ಭೂಮಾತೆ ಎಲ್ಲರಿಗೂ ಪೂರ್ವಕವಾದ ಧನ್ಯವಾದಗಳನ್ನ ತಿಳಿಸಿ. ಹಾಗೆ ನಮ್ಮ ತಂದೆ ತಾಯಿ ಎಲ್ಲ ಸಂಬಂಧಿಕರಿಗೂ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಪ್ರತಿಯೊಂದಕ್ಕೂ ನಮ್ಮ ಜೊತೆ ಇರುವಂತ ಥ್ಯಾಂಕ್ ಯು ಹೇಳ್ತಾ ನಿಧಾನವಾಗಿ ನಿಮ್ಮ ಎರಡೂ ಕೈಗಳನ್ನ ಬಿಡಿಸ್ಕೊಂಡು ಕಣ್ಗಳ ಮೇಲೆ ಇಟ್ಕೊಳ್ಳಿ. ಹಾಗೆ ಇಲ್ಲಿವರೆಗೂ ಸಹಕರಿಸಿದ ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು. ತುಂಬಾ ಚೆನ್ನಾಗಿತ್ತು ಮೇಡಮ್. ಒಂಥರ ಇಡೀ ದಿನದಲ್ಲಿರುವಂತ ಸ್ಟ್ರೆಸ್, ಸೌಂಡ್ಸ್ ಎಲ್ಲ ಒಂಥರ ಹೆಂಗಿತ್ತು ಅಂದ್ರೆ ತುಂಬಾನೇ ಒಂಥರ ಕೂಲ್ ಆಗಿತ್ತು. ಮೈಂಡ್ ಅಂತೂ ಫುಲ್ ರಿಲ್ಯಾಕ್ಸ್, ಬಾಡಿ ಟೆನ್ಷನ್ ಒಂಥರ ಏನೋ ಆಗ್ತಿತ್ತು, ಆದ್ರೆ ಅದು ಬಾಡಿ ಪೂರ್ತಿ ರಿಲ್ಯಾಕ್ಸ್ ಆಯ್ತು. ಒಂಥರ ಶಾಂತ ಸ್ವಭಾವ, ಕಿವಿ ಎಲ್ಲ ಒಂಥರ ಹೇಗಾಗ್ತಾ ಇತ್ತು, ಗುಯಿ ಕೊಡ್ತಾ ಇತ್ತಲ್ಲ, ಅದೆಲ್ಲ ಒಂಥರ ಕಾಮಾಗ ಅನ್ಸ್ತಾ ಇದೆ. ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು. ಮೌನದ ಬಗ್ಗೆ ತುಂಬಾ ಚೆನ್ನಾಗಿ ಹೇಳ್ಕೊಟ್ರಿ. ಬಟ್ ಇವಾಗಿನ ಬ್ಯುಸಿ ಶೆಡ್ಯೂಲ್ ಅಲ್ಲಿ ಮೌನವಾಗಿರೋದು ತುಂಬಾನೇ ಕಷ್ಟ. ಆದ್ರೂ ಸಹಿತ ನಾನು ಪ್ರಯತ್ನ ಮಾಡಿದ್ದೀನಿ. ನಾನು ಮೌನವಾಗಿರೋದಕ್ಕೆ ತುಂಬಾನೇ ಪ್ರಯತ್ನ ಮಾಡಿದ್ದೀನಿ. ಒಂದೊಂದ್ ಡೇನು ಇದೀನಿ, ಆದ್ರೆ ಅದ್ರ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿದೆ. ಒಂದೊಂದ್ ದಿನ ನಾನು ಮನೇಲಿ ಏನಾದ್ರೂ ಆಗ್ಲಿ ಅಂತ ಹೇಳಿ ಒಂದೊಂದ್ ದಿವ್ಸ ಮಾಡಿದ್ದೀನಿ. ವಾರದಲ್ಲಿ ಒಂದ್ಸರಿ ಅಥವಾ ಮಂತ್ಲಿ ಒಂದ್ಸರಿ ಮಾಡ್ತಿರ್ತೀನಿ. ಬಟ್ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಮಂತ್ಲಿ ಒನ್ ಟೈಮ್ ಅಂದ್ರೆ ಹುಣ್ಣಿಮೆ ಟೈಮಲ್ಲಿ ಮಾಡಿದ್ರೆ ಇನ್ನ ಎನರ್ಜಿ ಇರುತ್ತೆ. ಹಾ ಹೌದು, ಆದ್ರೆ ಒಂದ್ ಸಿಚುವೇಶನ್ ಒಂದ್ ಟೈಮಿಗೆ ಆಗಲ್ಲ ಅಂತ ಹೇಳಿ ನನ್ಗೆ ಯಾವಾಗ ಕಂಫರ್ಟಬಲ್ ಅನ್ಸುತ್ತಾ ಆ ಟೈಮಲ್ಲಿ ಒಂದೊಂದ್ ಟೈಮ್ ಮಾಡ್ತಿರ್ತೀನಿ. ಥ್ಯಾಂಕ್ ಯು. ಆದ್ರೆ ದಿನದಲ್ಲಿ ನಾವು ಯಾವಾಗ ಒನ್ ಟೈಮ್ ಫ್ರೀ ಇದ್ದೇ ಇರ್ತೀವಿ. ಹೌದು, ದಿನದಲ್ಲಿ ಒನ್ ಟೈಮ್ ಫ್ರೀ ಇರ್ತೀವಿ, ಅವಾಗ ಅರ್ಧ ಮಿನಿಟ್ಸ್ ನಾವು ಮಾಡ್ತೀವಿ ಅಂತಾನೆ ಅನ್ಕೊಂಡ್ ಮಾಡಿದ್ರೆ ಬೆಟರ್ ಇದೆ. ಎಸ್ ಮೇಡಮ್. ಅಂದ್ರೆ ನಾವು ನಮ್ಮ ಆತ್ಮಕ್ಕೆ ನಾವು ಬೇಗ ಕನೆಕ್ಟ್ ಆಗೋದು. ಹೌದು, ಇಂಟ್ಯೂಷನ್ ಜಾಸ್ತಿ ಆಗುತ್ತೆ ಆ ಟೈಮಲ್ಲಿ. ನಾವ್ ಎಷ್ಟು ಮೌನವಾಗಿರ್ತೀವೋ ನಮ್ಮ ಮನ್ಸು ಅಷ್ಟೇ ಶಾಂತವಾಗುತ್ತೆ. ಬಟ್ ಯಾರೋ ಏನೋ ಹೇಳ್ತಾರೆ, ಯಾರೋ ಏನೋ ಮಾತಾಡ್ತಾರೆ ಅಂತ ಹೇಳಿ ನಾವು ಚೀರಾಡೋದ್ರಿಂದ, ನಾವು ಮಾತಾಡೋದ್ರಿಂದ ಎಷ್ಟೋ ನಮ್ಮ ಎನರ್ಜಿನ ಕಳ್ಕೊತೀವಿ. ಅದನ್ನೇ ಅವ್ರು ಏನೇ ಅನ್ಕೊಳ್ಳಿ, ಏನೇ ಮಾಡ್ಲಿ ಅಂತ ಹೇಳಿ ನಾವು ಸೈಲೆಂಟ್ ಆಗಿದ್ರೆ ನಮ್ಮ ಎನರ್ಜಿ ನಾವು ಕಾಪಾಡ್ಕೋತೀವಿ. ಬಟ್ ಬೇರೆ ಥಾಟ್ಸ್ ಯಾವ ನಮ್ಮ ಮೈಂಡಿಗೆ ಇದು ಆಗಲ್ಲ, ನಮ್ ಸಬ್ ಕಾನ್ಶಿಯಸ್ ಮೈಂಡಿಗೆ ಅಟ್ರಾಕ್ಟ್ ಆಗಲ್ಲ. ಬಟ್ ಸೈಲೆನ್ಸ್ ಸೂಪರ್ ಆಗಿರೋದು. ಥ್ಯಾಂಕ್ ಯು. ಓಕೆ, ಹೇಳಿ ಸರ್. ಕೇಶವ್ ಸರ್ ಏನೋ ಹೇಳ್ತಾ ಇದ್ವಿ. ಏನು ಅಂದ್ರೆ ನಮಗ್ ನಾವು ಇಂಪಾರ್ಟೆನ್ಸ್ ಕೊಡ್ಬೇಕಷ್ಟೇ. ಬೇರೆ ಯಾರೋ ಏನೋ ಅನ್ಕೊಂತಾರೆ ನಾವ್ ಮಾತಾಡ್ಬೇಕು ಅನ್ನೋದಕ್ಕಿಂತ ನಮ್ಗೆ ಏನಿಲ್ಲ ಮೇಡಮ್, ತಲೆ ಎಲ್ಲ ಭಾರ ಆಯ್ತು. ನಿದ್ದೆ ಮಾಡ್ಬಿಟ್ಟೇನೋ ಅನ್ಸ್ಬಿಡ್ತು, ಆದ್ರೆ ನಿದ್ದೆ ಬಂದಿಲ್ಲ. ಓಕೆ ಸರ್, ಓಕೆ. ಅಷ್ಟೇ ಎನರ್ಜಿ ಫ್ಲೋ ಜಾಸ್ತಿ ಆಗುತ್ತೆ. ಪೇನ್ ಬಂದಂಗ. ತುಂಬಾ ತುಂಬಾ ಧನ್ಯವಾದ ಮೇಡಮ್. ಆ ಟೈಪ್ ಎನರ್ಜಿ ಜಾಸ್ತಿ ಇರುತ್ತೆ ಸರ್ ನಿಮ್ಗೆ ಯಾವಾಗ್ಲೂನು. ನೀವು ಅದನ್ನ ನಿಮ್ಮ ಗುಹೆ ಎನರ್ಜಿನ ಕಳಿಸ್ಕೊಡಿ.
ಓಕೆ. ಥ್ಯಾಂಕ್ ಯು ಮೇಡಮ್. ನಾನು ಪ್ರೇಯರ್ ಮಾಡ್ಬೇಕಾದ್ರೆಲ್ಲ ರಾಣಿ ಏನ್ ಮೇಡಮ್ ಮಾಡ್ಲಿ? ಯಾವಾಗ್ಲೂ ಅವ್ರ ಹೆಸರು ಹೇಳ್ಕೊಂಡೆ ನಾನ್ ಮಾಡ್ಕೊಂತೀನಿ. ಯಾಕಂದ್ರೆ ಅವ್ರು ನಮ್ಗೆ ಇದಕ್ ಕನೆಕ್ಟ್ ಮಾಡಿದ್ದೆ ಅವ್ರು ಫಸ್ಟ್. ಆಮೇಲೆ ಎಲ್ಲಾರ್ನು ನಾನು ನೆನ್ಸ್ಕೊಂಡು ಇದ್ ಮಾಡ್ಕೊಂತೀನಿ ಡೈಲಿ ಬೆಳಗ್ಗೆ. ಹೌದು. ಅಂದ್ರೆ ನಮ್ಗೆ ಯಾರು ಫಸ್ಟ್ ಮಾಡಿರ್ತಾರೆ ಅವ್ರನ್ನ ಇನ್ವೈಟ್ ಮಕ್ಕಳಾಗಿರ್ತಾರೆ. ಹೌದು ಹೌದು. ಡೈಲಿ ಒಂದೊಂದ್ ದಿನ ಸ್ವಲ್ಪ ಕೆಲಸ ಇದ್ರೆ ಬಿಜಿ ಇದ್ರೆ ಹೋಗ್ಬಿಡ್ತೀನಿ ಮೇಡಮ್. ಒಂದೊಂದ್ ದಿನ ಮಾಡ್ಕೊಳ್ತೀನಿ. ಹೆಂಗಂಗ ನನ್ ಟೈಮ್ ಇದಾಗುತ್ತೆ ಹಂಗ ಮಾಡ್ಕೊಳ್ತೀನಿ ಮೇಡಮ್. ಸರ್ ಏನ್ ಗೊತ್ತಾ, ಸ್ವಲ್ಪ ನೀವು ಟೈಮ್ ತಗೊಂತೈತೆ ಮೆಡಿಟೇಷನ್ ಮಾತಾಡಕ. ಮಾಡುವಾಗ ಅಂದ್ರೆ ಕಂಟಿನ್ಯೂಸ್ ಆದ್ರಿಂದ ಏನಾಗುತ್ತೆ, ಕನೆಕ್ಟ್ ಆಗಿರ್ತೀವಿ ಯಾವಾಗ್ಲೂ. ನಾವ್ ಇಲ್ಲಿ ಮಧ್ಯೆ ಗ್ಯಾಪ್ ಕೊಟ್ಟಿವಿ ಅಂದ್ರೆ ಮತ್ತೆ ಕನೆಕ್ಷನ್ ಹೋಗುತ್ತೆ, ಮತ್ತೆ ರಿಕವರ್ ಆಗಿ ಮತ್ತೆ ಟೈಮ್ ತಗೊಳುತ್ತೆ. 10 ಮಿನಿಟ್ಸ್ ಆದ್ರೂ ಡೈಲಿ ಮಾಡ್ಬೇಕು. ಓಕೆ, ಮಾಡ್ತೀನಿ. ಸರಿಯಾಗಿ ಕೇಳಿಸ್ತಿಲ್ಲ ಮೇಡಮ್. ಕಟ್ ಕಟ್ ಆಗುತ್ತೆ. ಇಶ್ಯೂ ಇದೆ ಅನ್ಸುತ್ತೆ. ಅದು ನೆಟ್ವರ್ಕ್ ಇಶ್ಯೂ ಇದೆ ಮೇಡಮ್. ಇಟ್ಸ್ ಓಕೆ. ನೆಕ್ಸ್ಟ್.